ಅವನ ಸಮೀರು, ಮೆಟ್ಟಣ್ಣ, ಅವನು ತಿಮ್ಮರೋಡಿ, ಈ ಥರದ ಜನ, ಇದಲ್ಲದೆ ಇನ್ನೊಂದಷ್ಟು ಜನ ಯೂಟ್ಯೂಬರ್ಸು ದಿನ ಬೆಳಗಾದರೆ ಕಟ್ಟುಕತೆಯನ್ನು ಹಬ್ಬಿಸ್ತಾಯಿದ್ರು. ಒಂದು ಕಾರು, ಅಂಬಾಸಿಡರ್ ಕಾರು, 505, ಯಾರ್ದದು ಕಾರು? ಧರ್ಮಾಧಿಕಾರಿಗಳ ಕುಟುಂಬದ್ದು ಅನ್ನೋ ಅನುಮಾನ ಹುಟ್ಟು ಹಾಕೋದಕ್ಕೆ ಒಂದು ರೇಖಾಚಿತ್ರ. ಆ ರೇಖಾಚಿತ್ರದಲ್ಲಿ ನೋಡಿದ್ರೆ ಧರ್ಮಾಧಿಕಾರಿಗಳೇ ಅನ್ನೋ ಅನುಮಾನ ಬರೋ ರೀತಿ ರೇಖಾಚಿತ್ರ. ಅದರಲ್ಲಿ ಊಹೆಗಳ ಮೇಲೆ ಸೀರಿಯಸ್ ಆಗಿ ಧಾರಾವಾಹಿ ಥರ ಕಥೆಗಳನ್ನು ಕಟ್ತಾಯಿದ್ರು. ಇವ್ರ ಮೇಲೆ ಆಕ್ಷನ್ ತಗೊಳ್ಳೋ ಜವಾಬ್ದಾರಿ ಸರ್ಕಾರದಿತ್ತು, ಯಾಕೆ ತಗೊಂಡಿಲ್ಲ? ಮತ್ತು ದಿನೇಶ್ ಗುಂಡೂರಾವ್ ಅವರು ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರು, ಅವರೇನು ಹೇಳಿದರು? ಎಡಪಂಥೀಯರ ಒತ್ತಡಕ್ಕೆ ಮಣಿದು ನಾವು SIT ರಚನೆ ಮಾಡಿದ್ವಿ ಅಂದರು. ಇವೆಲ್ಲವೂ ಕೂಡ ಅನುಮಾನವನ್ನು ಹುಟ್ಟಿಸಿತ್ತು ಸರ್ಕಾರದ ಪಾತ್ರದ ಬಗ್ಗೆ. ಇದೆಲ್ಲ ಅನುಮಾನವನ್ನು ಹುಟ್ಟಿಸಿತ್ತು. ಬಟ್ ನಮಗೆ ವಿಶ್ವಾಸ ಇತ್ತು, ಎಲ್ಲಿ ಬೇಕಾಗಿದ್ರೂ ಕೂಡ ಧರ್ಮಾಧಿಕಾರಿಗಳು ಧರ್ಮಸ್ಥಳ ಹೇಗೆ ಅಂತ ನನಗಂತೂ ಭಾಳ ಸ್ಪಷ್ಟ ಇತ್ತು. ನಾನು ಸಮರ್ಥನೆ ಮಾಡಿ ಹೇಳಿಕೆ ಕೊಟ್ಟಾಗ ಆ ಹೇಳಿಕೆಗೆ ಕಾಮೆಂಟ್ಸ್ ನೋಡಬೇಕಿತ್ತು. ನಿನಗೆ ಹೆಂಡತಿ ಇಲ್ವಾ, ನಿನಗೆ ಮಗಳಿಲ್ವಾ, ನಿನ್ನ ಮಗಳಿಗೆ ಹಂಗಾಗಿದ್ರೆ ಅನ್ನೋ ಥರದ ಕಥೆಯನ್ನು ಕಟ್ಟಿ ನೆರೆಟಿವ್ ಸೆಟ್ ಮಾಡೋ ಕೆಲಸ ಮಾಡಿದರು. ಈಗ ಆ್ಯಕ್ಷನ್ ತಗೋತಾ ಇದೆಯಲ್ಲ, ಇದನ್ನು ಅವತ್ತೇ ಮಾಡಬೇಕಿತ್ತು. ಈಗ ದೂರುದಾರನ ಪೂರ್ವಾಪರವನ್ನು ಪರಿಶೀಲನೆ ಮಾಡಬೇಕಾಗಿತ್ತು. ಯಾರ ಕೆಲಸ ಅದು? ನಾಳೆ ಯಾರ ಬಗ್ಗೆ ಅನುಮಾನಿಸಿದರೂ SIT ಮಾಡಿಬಿಡ್ತೀರಾ? ಯಾರ ಬಗ್ಗೆ ಅನುಮಾನಿಸಿದ್ರು? ಮತ್ತು ನಾವು ಸದರ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಹಿಂದೂಗಳು, ಹಿಂದೂ ಧರ್ಮಸ್ಥಳಗಳು ಅಂದರೆ ಸದರ. ಇದೇ ಅನ್ಯಮತೀಯರ ಬಗ್ಗೆ ಹೇಳಿದರೆ ಅವರು ಊರಿಗೆ ಬೆಂಕಿ ಹಾಕ್ತಾರೆ, ಪೊಲೀಸ್ ಸ್ಟೇಷನ್ ಸುಡ್ತಾರೆ, ಅವ್ರ ಬಗ್ಗೆ ಹೆದರಿಕೆ. ನಾವು ಸಜ್ಜನಿಕೆಯಿಂದ ವ್ಯವಹರಿಸ್ತೇವೆ, ಕಾನೂನಿಗೆ ತಲೆಬಾಗ್ತೇವೆ. ಹಾಗಾಗಿ ನಮ್ಮ ಬಗ್ಗೆ ಯಾರು ಏನು ಬೇಕಾದ್ರೂ ರೈಡ್ ಮಾಡ್ಬೋದು, ಏನು ಬೇಕಾದ್ರೂ ಮಾತಾಡ್ಬೋದು. ಈ ಮನಸ್ಥಿತಿಯ ಬಗ್ಗೆ ನಮ್ಮದು ವಿರುದ್ಧ ಇದ್ದಿದ್ದು ನೋಡಿ. ಈಗ ಚಲನಚಿತ್ರ ನಟಿ ರಮ್ಯಾಗೇನೋ ನೆಗೆಟಿವ್ ಕಾಮೆಂಟ್ಸ್ ಮಾಡಿದ್ರು ಅಂಥೇಳಿ ದರ್ಶನ್ ಫ್ಯಾನ್ಸ್ ಅಂಥೇಳಿ ಇಮಿಡಿಯೇಟ್ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಅವ್ರನ್ನೆಲ್ಲರನ್ನೂ ಅರೆಸ್ಟ್ ಮಾಡ್ತು. ಧರ್ಮಾಧಿಕಾರಿಗಳ ಬಗ್ಗೆ ಕಾಮೆಂಟ್ಸ್ ಮಾಡಿದವ್ರನ್ನ ಎಷ್ಟು ಜನರನ್ನು ಅರೆಸ್ಟ್ ಮಾಡ್ತು? ಮೊನ್ನೆ ಅರೆಸ್ಟ್ ಮಾಡ್ತೀಯಾರ? ಕಾಮೆಂಟ್ಸ್ 3 ತಿಂಗಳಿಂದ ಮಾಡ್ತಾಯಿದ್ದಾರೆ, 6 ತಿಂಗಳಿಂದ ಮಾಡ್ತಾಯಿದ್ದಾರೆ. ಯಾಕೆ ಆ್ಯಕ್ಷನ್ ತಗೊಳ್ಳಿಲ್ಲ? ಯಾಕೆ ಸುಮ್ಮನೆ ಆದರು? ಇದು ಸರ್ಕಾರದ ನಡೆಯ ಬಗ್ಗೆ ನಮಗಿರುವ ಅನುಮಾನ.